ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೌಕರರ ಪತ್ತಿನ ಸಹಕಾರ ಸಂಘಕ್ಕೆ ಉಪಾಧ್ಯಕ್ಷರಾಗಿ ಎಂವಿ ಪ್ರಸಾದ್. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಿಂತಾಮಣಿ ಘಟಕದ ನೌಕರರ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಡೆದು ನೌಕರ ಕೆಸಿ ಲಕ್ಷ್ಮೀಪತಿ ವಿರುದ್ಧ ಎಂವಿ ಪ್ರಸಾದ್ ಜಯಶೀಲರಾಗಿದ್ದಾರೆ. ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಘಟಕದಲ್ಲಿ ಇರುವ ನೌಕರರ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಗುರುವಾರ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಇಬ್ಬರು ನಾಮಪತ್ರ ಸಲ್ಲಿಸಿದ್ರು. ಎಂವಿ ಪ್ರಸಾದ್ ಬಾಬು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಶಶಿ ಬ್ರೇಜ್ ತಿಳಿಸಿದರು. ಘಟಕದ ವ್ಯವಸ್ಥಾಪಕಿ ಸರಿತಾ, ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ ಮುನಿಯಪ್ಪ, ಎಸ್ಆರ್ಟಿಸಿ ನೌಕರರು ಉಪಸ್ಥಿತರು ಇದ್ದರು. ಬ್ಯೂರೋ ರಿಪೋರ್ಟ್, ವೆಂಕಟೇಶ್, ಚಿಂತಾಮಣಿ. ಶೈಕ್ಷಣಿಕ ಅಭಿವೃದ್ಧಿಯಿಂದ ಮಾತ್ರ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಾಧ್ಯ. ಡಾಕ್ಟರ್ ಮೊಹಮ್ಮದ್ ನೂರುಲ್ಲಾ, ಮಾಜಿ ಪುರಸಭಾ ಸದಸ್ಯ ಹಾಗೂ ಮುಸ್ಲಿಂ ಮುಖಂಡ. ಬಾಗೇಪಲ್ಲಿ ಪಟ್ಟಣದ ಉರ್ದು ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಹಾಗೂ ಜಮಾಯತ್ ಉಲೇಮಾ ಹಿಂದ್ ಬಾಗೇಪಲ್ಲಿ ಶಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಉರ್ದು ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಉದ್ದೇಶಿಸಿ ಮಾತನಾಡುತ್ತಾ, ಇನ್ನಿತರ ಸಮುದಾಯಗಳ ಜೊತೆ ಸಮಾಜದ ಮುಖ್ಯ ವಾಹಿನಿಗೆ ಅಲ್ಪಸಂಖ್ಯಾತ ಸಮುದಾಯ ಬರಬೇಕು ಎಂದರೆ ಅದು ಕೇವಲ ಶೈಕ್ಷಣಿಕ ಅಭಿವೃದ್ಧಿಯಿಂದ ಮಾತ್ರ ಸಾಧ್ಯ ಎಂದು ಹಾಗೂ ಸಮುದಾಯದವರು ತಮ್ಮ ಮಕ್ಕಳಿಗೆ ಶಿಕ್ಷಣದ ಹಾದಿಯಲ್ಲಿ ಮುಂದುವರಿಸಬೇಕು ಎಂದು ಮಾಜಿ ಪುರಸಭಾ ಸದಸ್ಯ ಹಾಗೂ ಮುಸ್ಲಿಂ ಮುಖಂಡ ಡಾಕ್ಟರ್ ಮೊಹಮ್ಮದ್ ನೂರುಲ್ಲಾ ರವರು ಕರೆ ನೀಡಿದರು. ಶಿಕ್ಷಣದ ಮೂಲಕ ಅಭಿವೃದ್ಧಿಯನ್ನು ಹೊಂದಿ ಉನ್ನತ ಹುದ್ದೆಯನ್ನು ಪಡೆಯುವಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಪೋಷಕರು ಹುರಿದುಂಬಿಸಬೇಕು ಎಂದರು. ವಿದ್ಯಾರ್ಥಿಗಳು ಸಹ ಕಠಿಣ ಪರಿಶ್ರಮದಿಂದ ವ್ಯಾಸಂಗ ಮಾಡಿ ಜೀವನದಲ್ಲಿ ಉನ್ನತ ದರ್ಜೆಗೇರಲು ಸತತ ಪ್ರಯತ್ನ ಮಾಡಬೇಕು ಎಂದರು. ಹಿರಿಯರಿಗೆ ಹಾಗೂ ಗುರು ವೃಂದಕ್ಕೆ ಗೌರವಿಸುತ್ತಾ ಕೆಟ್ಟ ಚಟಗಳಿಗೆ ಬಲಿಯಾಗದೆ ವ್ಯಸನ ಮುಕ್ತರಾಗಿ ಜೀವನ ನಡೆಸಿ ದೇಶದ ಸತ್ಪ್ರಜೆಗಳಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ವೆಂಕಟರಾಮ್ ರವರು ಮಾತನಾಡುತ್ತಾ, ಸರ್ಕಾರಿ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಮುಂದುವರಿಯಬೇಕು ಎಂದರು. ಪೋಷಕರು ಸಹ ಅವರ ಬೆನ್ನೆಲುಬಾಗಿ ನಿಂತು ಶೈಕ್ಷಣಿಕ ಜವಾಬ್ದಾರಿಯೊಂದಿಗೆ ಅವರನ್ನು ಪ್ರಗತಿಯತ್ತ ಸಾಗಲು ಸಹಕರಿಸಬೇಕು ಎಂದರು. ಧ್ಯೇಯದೊಂದಿಗೆ ಮುಂದುವರೆದರೆ ಗುರಿ ಅವಶ್ಯಕವಾಗಿ ತಲುಪಬಹುದಾಗಿದೆ ಎಂದರು. ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳೊಂದಿಗೆ ವಿದ್ಯಾರ್ಥಿಗಳು ಹೊರಹೊಮ್ಮಲೆಂದು ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ತೂಕ ಮೌಲ್ಯಮಾಪನ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕ ನಸ್ರುಲ್ಲಾ ಖಾನ್ ಮಾತನಾಡಿ, ಅನಾವಶ್ಯಕ ಖರ್ಚುಗಳನ್ನು ಬದಿಗೊತ್ತಿ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಲು ಪೋಷಕರಿಗೆ ಕರೆ ನೀಡಿದರು. ಸಾಲಾರ್ ಪತ್ರಿಕೆಯ ವರದಿಗಾರ ಜೀಲಾನ್ ಮಾತನಾಡಿ, ಅಭಿವೃದ್ಧಿಯ ಹಾದಿಯಲ್ಲಿ ಸಮುದಾಯ ಮುಂದುವರಿಯಬೇಕು ಎಂದರು. ಶೈಕ್ಷಣಿಕವಾಗಿ ಮುಂದುವರೆದು ಪ್ರಗತಿಯನ್ನು ಸಾಧಿಸಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಉರ್ದು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಲ್ಮಾ, ನಿವೃತ್ತ ಮುಖ್ಯೋಪಾಧ್ಯಾಯ ಮುನೀರ್ ಅಹಮದ್, ನಿವೃತ್ತ ಶಿಕ್ಷಕಿಯರಾದ ಸಾಜಿದಾ, ರಾಹಿಲಾ, ಶಕೀಲಾ, ಸೈದುನ್ನಿಸಾ, ಭಾಸ್ಕರ ರೆಡ್ಡಿ, ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ನೂರುಲ್ಲಾ ಬೇಗ್, ಮುಖಂಡರಾದ ಮೈನಾರಿಟಿ ಅಧ್ಯಕ್ಷ ನಿಜಾಮುದ್ದೀನ್ ಬಾಬು, ಪುರಸಭಾ ನಾಮ ನಿರ್ದೇಶನ ಸದಸ್ಯ ಅನ್ಸರ್ ಪಾಷಾ, ಜಮಾಯತ್ ಸಂಘಟನೆಯ ಹಾಫಿಜ್ ರಿಜ್ವಾನ್, ಆದಿಲ್ ಖಾನ್, ಆಯಾಜ್, ಮನ್ಸೂರ್, ಮುಖಂಡರಾದ ಮನ್ಸೂರ್, ಮಾಜಿ ಪುರಸಭಾ ಸದಸ್ಯ ಅಕ್ರಮ್, ಕೆಡಿಪಿ ಸದಸ್ಯ ರಿಜ್ವಾನ್ ಮುಂತಾದವರು ಹಾಜರಿದ್ದರು. तुम्हें चाहे उर्दू पढ़ो, चाहे अरबी पढ़ो, चाहे तेलुगु पढ़ो, इल्म है। इल्म की कदर कहीं भी कम नहीं है। अब जैसा उर्दू स्कूल में पढ़े उसमें बड़े बड़े ऑफिसर गए नहीं, हमारे नसरुल्लाह खान हमारे सामने, हमारे आजम के सामने ही नहीं, लेकिन वक्त के तकाजे के बावजूद आप बेहतर रहे, इसलिए कि ये बच्चे बहुत दिनों से माशाल्लाह मेहनत करके पढ़े हैं, पढ़ाने वाले पढ़ाए हैं और इसका माशाल्लाह पूरा रिकॉर्ड भी हो रहा है। आपको भेजेंगे भी इंशाल्लाह, सोशल मीडिया में इसको फैलाएंगे, इसलिए कि हम जब भी यहाँ के स्कूल से देकर कौम और मिलत के बच्चों को दीनी तालीम से आगाह किया जा रहा है। इसी तरह से थोड़ी भी तवज्जो उर्दू स्कूलों की जानिब दी जाए तो कौम और मिलत के बच्चों को दूसरी और कौम के शान बचाना चलाया जा सकता है। हम असातिज़ा और मुमकिना बच्चों की तरक्की व तालीम की तरफ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ಇವತ್ತು ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕಾದ್ರೆ ಅದರಲ್ಲಿ ನಾನು ಸ್ವಲ್ಪ ಏನಾದರೂ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ನೋ ಮನೋಭಾವನೆಯನ್ನು ನಮಗೆ ಬರಬೇಕು. ಮಕ್ಕಳೇ, ತಂದೆ ತಾಯಿ ಎಷ್ಟು ಅವರು ನಿಮಗೆ ಪ್ರೋತ್ಸಾಹ ಕೊಡ್ತಾರೋ ಅದರ ಜೊತೆಗೆ ನಿಮ್ಮಲ್ಲಿ ಆಸಕ್ತಿ ಇಂಪಾರ್ಟೆಂಟು. ಆಸಕ್ತಿಗಳನ್ನು ನೀವು ಎಲ್ಲೆಲ್ಲೋ ಬಳಸ್ತಾ ಇದ್ದೀರಿ.
ಎಲ್ಲೋ ಅಂಗಡಿಗೂ ಕೆಲಸಕ್ಕೆ ಹೋಗೋದು, ಇಲ್ಲ ಮೊಬೈಲನ್ನು ನೋಡೋದು, ಟಿವಿಯನ್ನು ನೋಡೋದು. ನೋಡಬೇಕು, ಟಿವಿಯಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಬರ್ತವೆ. ಶ್ರೀಯುತ ಅಬು ಸರ್ ಮತ್ತೆ ಕನ್ಸಲ್ ಭಾಷಾ सर ಅವರು IAS में पूरे सब्जेक्ट उर्दू में भी लिख सकते हैं, ऐसा नहीं है। मुझे बहुत खुशी हुई, मैं इतना एस भी नहीं गया था। आज यहाँ के उस्ताद हेडमास्टर्स सब बहुत मेहनत करी, इतने बच्चों को ऐसा क्या था ऐसा तैयार करी यहाँ जो सवाल जवाब दे रहे हैं, इंग्लिश में बयान दे रहे हैं, इंग्लिश में स्पीच दे रहे हैं, कन्नड़ में दे रहे हैं, कन्नड़ टीचर्स हैं, सबकी बहुत